ನಿಮ್ಮ ಹತ್ರ ಫಿಂಗರ್ಸ್ ಇದೆ ಅಲ್ವಾ, ಫಿಂಗರ್ಸ್ ಮೇಲೆ ನೀವು ನಿಮ್ಮ ಡಿಸೈನ್ ಎಷ್ಟು ಜಾಗ ಬೇಕು ಅನ್ನೋದನ್ನ ಕಂಡಿಡ್ಕೋಬಹುದು. ನಾನು ಡಬಲ್ ಟ್ವಿಸ್ಟ್ ಮಾಡ್ತಾ ಇದ್ದೀನಿ ಅಂದಾಗ ಒಂದು ಟ್ವಿಸ್ಟ್ಗೆ 2 ಫಿಂಗರ್ಸ್, ಇನ್ನೊಂದು ಇದಕ್ಕೆ 2 ಫಿಂಗರ್ಸ್, ಎಷ್ಟಾಯ್ತು 4 ಫಿಂಗರ್ಸ್. 4 ಫಿಂಗರ್ಸ್ ಬಿಟ್ಕೋಬಹುದು. ಇಲ್ಲ ಮ್ಯಾಮ್ ನಾನು ಸಿಂಗಲ್ ಟ್ವಿಸ್ಟ್ ಮಾಡ್ತೀನಿ ಅಂತ ಅಂದಾಗ ನೀವು 2 ಅಂಡ್ ಹಾಫ್ 2 ಅಲ್ಲ 2 ಅಂಡ್ ಹಾಫ್ ಆದ್ರೂ ಬಿಟ್ಕೊಬಹುದು. ನಾನು ಹೇಳ್ದೆ ಅಂದ್ಬಿಟ್ಟು ಇದನ್ನು ನೀವು ಫಾಲೋ ಮಾಡಬಾರ್ದು. ಯಾಕೆ ಅಂತಂದ್ರೆ ನಿಮ್ಮ ಕ್ಲೈಂಟ್ಸ್ಗೆ ಆಲ್ಮೋಸ್ಟ್ ನಮ್ಗೆ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಳಿಗೆ ಆಗಲಿ ಮುಂದೆಗಡೆ ಹೇರು ಕಡಿಮೆ ಇರುತ್ತೆ, ಬೇಬಿ ಹೇರ್ಸ್ ಇರುತ್ತೆ, ಸ್ವಲ್ಪ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ನೀವು ನೋಡ್ಬೇಕು ಹೇರು ತಿಕ್ಕಾಗಿದ್ಯಾ ತಿನ್ನಾಗಿದ್ಯಾ ಅಂತ. ತಿನ್ನಾಗಿದೆ ಅಂತಂದ್ರೆ 4 ಮೇಲೆ 5. ದಪ್ಪಾಗಿದೆ ಅಂತಂದ್ರೆ ಬೇಕಾದ್ರೆ 3 ಅಂಡ್ ಹಾಫ್ ತಗೊಂಡು ನಡೆಯುತ್ತೆ. ತುಂಬಾ ದಪ್ಪಾಗಿದೆ, ರೂಟ್ಸ್ ಇಂದಾನೆ ತುಂಬಾ ಇದಾಗಿದೆ, ಯಾಕೆ ನಾವು 3 ಅಂಡ್ ಹಾಫ್ ತಗೋಬೇಕು ದಪ್ಪಾಗಿದ್ದಾಗೆ ಅಂತಂದ್ರೆ ನಾವು ಟ್ವಿಸ್ಟ್ ಮಾಡಿ ಇಲ್ಲಿ ಹಾಕ್ತಾ ಹೇರ್ ಪಿನ್ ಹೋಗಲ್ಲ. ಈಗ ನೀವು ಡಮ್ಮಿಂಗ್ ನಾಳೆಯಿಂದ ಇವತ್ತಿಂದ ಮಾಡ್ತಿರಲ್ಲ, ಅದು ತುಂಬಾ ತಿಕ್ಕಾಗಿದೆ, ಮುಂದೆಯಿಂದ ಬೇಬಿ ಹೇರ್ಸ್ ಏನಿಲ್ಲ, ಅದಕ್ಕೆ ನಾರ್ಮಲ್ ಆಗಿ ಗೊತ್ತಾಗೇ ಇದೆ. ಅದನ್ನ ಡಬಲ್ ಟ್ವಿಸ್ಟ್ ಮಾಡಿ ಹಾಕ್ತೀನಿ ಅಂದ್ರೆ ಹೇರ್ ಪಿನ್ನೇ ಹೋಗಲ್ಲ ಹೊರಗಡೆ. ಒಂದು ಪಾಯಿಂಟ್ ಇಟ್ಕೋತೀನಿ, ಅದಾದ್ಮೇಲೆ ಮತ್ತೆ ಪಾಯಿಂಟ್ ಮೀನ್ಸ್ ಯಾಕೆ ಇಲ್ಲಿ ಅಂತಂದ್ರೆ ಬಫಿಂಗ್ ಮಾಡ್ಕೊಳ್ಳೋದು. ಓಕೆನಾ? ಯಾಕೆ 5 ತಗೋಬೇಕು ಅಂತಂದ್ರೆ ನಾನ್ ಹೇಳ್ದೆ ನಿಮ್ಗೆ ನಿನ್ನೆ ಬಫಿಂಗ್ ಏರಿಯಾ ಕ್ರಿಯೇಟ್ ಮಾಡ್ಬೇಕಾದ್ರೆ ನೀವು 4 ಲೇಯರ್ಸ್ ನ ತೆಗಿಬೇಕು.